ಹಾಯ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ನಂದಿತಾ ಲೈಫ್ಗೆ ಸ್ವಾಗತ. ಇವತ್ತು ನಮ್ಮ ಮನೆಯವ್ರು ಮಾಡಿರೋಂಥ ಟೇಸ್ಟಿ ಅವಲಕ್ಕಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ರು ನೋಡಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈರುಳ್ಳಿ ಎಲ್ಲ ಹೆಚ್ಚಿ ಕೊಟ್ಟಿದ್ದೆ ನಾನು. ಕಡಲೆಕಾಯಿ ಬೀಜನ ಫಸ್ಟು ಎಣ್ಣೆಯಲ್ಲಿ ಉದ್ದು ಇಟ್ಕೊಂಡಿದ್ದಾರೆ. ಅಂದರೆ ಎಣ್ಣೆಲಿ ಕರೆದು ಸೈಡಲ್ಲಿ ಇಟ್ಕೊಂಡು ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದಾರೆ. ತುಂಬ ಟೇಸ್ಟಾಗಿ ಮಾಡ್ತಾರೆ. ಎಲ್ಲ ಮಾಡೋ ಥರ ಅಂದ್ಕೊತೀವಿ, ನಾನು ಮಾಡೋಕ್ಕಿಂತ ತುಂಬ ಟೇಸ್ಟಿಯಾಗಿ ಮಾಡಿದ್ದು. ತುಂಬ ಚೆನ್ನಾಗೂ ಇತ್ತು. ಹಾಗಾಗಿ ಈ ರೆಸಿಪಿನ ಶೇರ್ ಮಾಡಬೇಕು ಅಂಥೇಳಿ ನಾನು ಇವತ್ತು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ನೋಡಿ, ಫ್ರೈ ಆದಮೇಲೆ ಅದಕ್ಕೆ ಉದ್ದುದ್ದಕ್ಕೆ ಹೆಚ್ಚಿರೋ ಅಂಥ ಆನಿಯನ್ಗಳನ್ನ ಹಾಕ್ಕೊತವ್ರೆ. ಈರುಳ್ಳಿನ ಹಾಕ್ಕೊಬೇಕು. ಈರುಳ್ಳಿ ಜೊತೆ ನಾನು ಕ್ಯಾಪ್ಸಿಕಮ್ನು ಸಹ ಸಣ್ಣದಾಗಿ ಹೆಚ್ಚಿ ಕೊಟ್ಟಿದ್ದೆ. ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ. ಕ್ಯಾಪ್ಸಿಕಮ್ ಸಹ ಟೇಸ್ಟ್ ಕೊಡುತ್ತೆ. ಈರುಳ್ಳಿ ಜೊತೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಸಹ ಹಾಕ್ಕೊತಾ ಇದ್ದಾರೆ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದಾರೆ. ಎಲ್ಲ ಸೇರಿಸಿ ಫ್ರೈ ಮಾಡ್ತಾಯಿದ್ದೀವಿ. ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಅಂದರೆ ಚೇಂಜ್ ಆಗಬೇಕು ಕಲರು. ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅವಲಕ್ಕಿಗೆ. ಹಾಗಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ ನೀಟಾಗಿ ಎಲ್ಲ. ಅದಕ್ಕೆ ಫ್ರೈ ಮಾಡಬೇಕೆಲ್ಲ ಆನಿಯನು. ನಾನು ಮಾಡಿದರೆ ಫ್ರೈ ಆಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನೀಟಾಗಿ ಫ್ರೈ ಆದ್ರೇ ಅವ್ರಿಗೆ ಇಷ್ಟ ಆಗೋದು. ಅದ್ರ ಜೊತೆ ಕ್ಯಾಪ್ಸಿಕಮ್ನ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಕ್ಯಾಪ್ಸಿಕಮ್ ಅಷ್ಟೇ ಸಣ್ಣದಾಗಿ ಕೊಟ್ರೇ ಇಷ್ಟ ಆಗುತ್ತೆ. ದೊಡ್ಡದಾಗಿ ಬೇಡ ಅಂಥೇಳಿ ಸಣ್ಣದಾಗಿ ಹೆಚ್ಕೊಂಡಿದ್ದಾರೆ. ಅದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಟೊಮೊಟೊ ಸೇರಿಸ್ಕೊತಾ ಇದ್ದಾರೆ. ಅಂದರೆ ಒಂದು ಚಿಕ್ಕದು 2 ಟೊಮೊಟೊ, ಸಣ್ಣ ಟೊಮೊಟೊ ಹೆಚ್ಚಿಕೊಟ್ಟಿದ್ದೆ ನಾನು. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದಾರೆ. ಈ ರೀತಿ ಎಲ್ಲ ಹೆಚ್ಚಿಕೊಟ್ರೆ, ರೆಡಿ ಮಾಡಿಕೊಟ್ರೆ ಅವರು ಮಾಡ್ತಾರೆ ಅಡುಗೆ. ಅಂದರೆ ಯಾವತ್ತನ ರೇರು, ಟೇಸ್ಟಿಯಾಗಿ ಮಾಡ್ತಾರೆ ನೋಡಿ. ಅದೆಲ್ಲ ಫ್ರೈ ಆಗಿದ ತಕ್ಷಣ ಅದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ಕೊಡ್ತಿದ್ದಾರೆ. ಕ್ಯಾರೆಟ್ ತುರಿ, ಒಂದು ಕ್ಯಾರೆಟ್ ಹಾಕ್ಕೊಟ್ಟಿದ್ದೆ ನಾನು ತುರಿದು. ಒಂದು ಕ್ಯಾರೆಟ್ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದಾರೆ ಚೆನ್ನಾಗಿ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೋಡಿ, ಅದು ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದಾರೆ. ಸಾಲ್ಟ್ ಅಂದರೆ ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದಾರೆ. ಒಂದು ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಸ್ವಲ್ಪ ಅದು ಫ್ರೈ ಆಗಿದ ತಕ್ಷಣ ಅರಿಶಿನ ಪುಡಿ, ಒಂದು ಚಿಕ್ಕ ಸ್ಪೂನಲ್ಲಿ ಅರಿಶಿನ ಪುಡಿಯನ್ನು ಸೇರಿಸ್ಕೊಬೇಕಾಗುತ್ತೆ. ಅರಿಶಿನ ಪುಡಿ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಕೊಡಬೇಕು. ಅರಿಶಿನ ಪುಡಿ ಮಿಕ್ಸ್ ಮಾಡಿದ ತಕ್ಷಣ ನಾವು ಕಡಲೆಕಾಯಿ ಬೀಜ ಏನು ಉದ್ದು ಇಟ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೊತಿದ್ದಾರೆ. ನಾವು ಕಡಲೆಕಾಯಿ ಬೀಜ ಕೊನೆಯಲ್ಲಿ ಸಹ ಹಾಕ್ಕೊಬೋದು. ಅಂದರೆ ಇನ್ನೇನು ಅವಲಕ್ಕಿ ಹಾಕ್ಕೊಳ್ಳುವಾಗ ಸಹ ಸೇರಿಸ್ಕೊತಾರೆ. ಇವರು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊತಿದ್ದಾರೆ. ಸ್ವಲ್ಪ ಖಾರದ ಪುಡಿ ಟೇಸ್ಟ್ ಕೊಡುತ್ತೆ ಇದಕ್ಕೆ, ಅಚ್ಚ ಖಾರದ ಪುಡಿ. ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ರು, ಅದು ಅಚ್ಚ ಖಾರದ ಪುಡಿ ಸ್ವಲ್ಪ ಸೇರಿಸ್ಕೊತಿದ್ದಾರೆ ಟೇಸ್ಟಿಯಾಗಿರುತ್ತೆ ಅಂತ. ಅವಲಕ್ಕಿ ತೊಳೆದು ಒಂದು 3 ಸಲ ನೆನೆ ಹಾಕಿದ್ದೆ ನಾನು, ನೆನೆ ಇಟ್ಟಿದ್ದೆ. ಅದನ್ನು ಈಗ ಸೇರಿಸ್ಕೊಬೇಕು. ಅದಕ್ಕೆ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊತಿದ್ದಾರೆ. ಅವಲಕ್ಕಿ ಆದಷ್ಟು ಡ್ರೈ ಆಗಿರಬೇಕು. ಸ್ವಲ್ಪ ಡ್ರೈ ಆಗಿರಬಾರ್ದು, ಸ್ಮೂತಾಗಿದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಫ್ಟಾಗಿರುತ್ತೆ ಅಂಥೇಳಿ ಅದಕ್ಕೆ ಕಾಯಿ ತುರಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದಾರೆ. ಹಾಕಿ ತೆಂಗಿನಕಾಯಿ ತುರಿ ಎಲ್ಲ ಸೇರಿಸಿ ಫುಲ್ಲು ನೀಟಾಗಿ ಮಿಕ್ಸ್ ಆಗಬೇಕು. ನೀಟಾಗಿ ಮಿಕ್ಸ್ ಆಗಿದ ತಕ್ಷಣ ಅದಕ್ಕೆ ಹೆಚ್ಚಿರೋ ಒಂದು ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ. ನೋಡಿ, ರೆಡಿ ಆಯಿತು ಟೇಸ್ಟಿಯಾದಂಥ ಒಂದು ಅವಲಕ್ಕಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ